ಆಗಸ್ಟ್ 18 ನಂತರದಿಂದ ತುಂಬ ಸಂದೇಶ್ ಪೂಜಾ ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್, ಮೂಡಿಗೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತುಂಬ ಹ್ಯಾರೆಸ್ ಮಾಡ್ತಾ ಇದ್ದಾರೆ. ನನ್ನ ಗಂಡನನ್ನು ಫ್ಯಾಮಿಲಿ ಡಿಸ್ಪ್ಯೂಟ್ ಇಶ್ಯೂಸ್ ಮೇಲೆ ರಿಪೋರ್ಟ್ ಹಾಕೋದಕ್ಕೋಸ್ಕರ ಅವರ ಡ್ರೈವರ್ ಆದ ಅಕ್ಬರನ್ನು ಕಳಿಸಿ, ನೀನು ಬಂದು ನನ್ನ ಜೊತೆ ಐಡಿಯಲ್ಲಿ ಮಲ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನಿಗೆ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಆ ಥರ ಹ್ಯಾರೆಸ್ಬೇಕು. ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಅವ್ನು ಮತ್ತೆ ನನ್ನ ಯಜಮಾನ್ರ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ, ಫ್ಯಾಮಿಲಿಯವರಲ್ಲಿ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸ್ತಾರೆ. ಸೊ ನಾನು ಅವರನ್ನು ಬಿಡಿಸ್ಲಿಕ್ಕೆ ಹೋದಾಗ ಆಗಸ್ಟ್ 18ಗೆ ಈವ್ನಿಂಗ್ 7:30 ಹೊತ್ತಿಗೆ ಹೋದಾಗ ಅವ್ರು ನನ್ನನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ತಗೊಳ್ಳೋದು, ಹೊರಗಡೆ ಪಾರ್ಕಿಂಗ್ ಏರಿಯಾದಲ್ಲೇ ನಿಲ್ಲಿಸಿ ನನಗೂ ಹ್ಯಾರೆಸ್ ಮಾಡಿರ್ತಾರೆ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನ್ನ ಜೊತೆ ಮಲ್ಕೋಬೇಕು, ನಿನ್ನ ಜೊತೆ ಮಲ್ಕೋದಿದ್ರೆ ನಿನ್ನ ಗಂಡನ ಬಿಡಲ್ಲ, ನಿನ್ನನ್ನು ಅರೆಸ್ಟ್ ಮಾಡ್ತೀನಿ, ನಿನ್ನ ಗಂಡನ ಮೇಲೆ ರೌಡಿ ಶೀಟ್ ಹಾಕ್ತೀನಿ ಅಂತೇಳಿ ತುಂಬ ಹ್ಯಾರೆಸ್ ಮಾಡ್ತಿದ್ದಾರೆ. ಅದಾದ ನಂತರ ಈ ಸ್ಟ್ರೆಸ್ಸಿಂದಾಗಿ ಹಸ್ಬೆಂಡಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಆದ ಕಾರಣ ನಾನು ಮತ್ತೆ ಕಮಿಷನರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ACP ಕಾಂಟ್ಯಾಕ್ಟ್ ಮಾಡಿದೆ, ವುಮೆನ್ಸ್ ಕಮಿಷನ್, IG, ಈ ಥರ ಮುಖ್ಯಮಂತ್ರಿ ಹಾಗೆ ಹೋಮ್ ಮಿನಿಸ್ಟರ್ ಅವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಏನೂ ಪ್ರಯೋಜನ ಆಗ್ತಿಲ್ಲ, ನ್ಯಾಯನೇ ಸಿಗ್ತಾ ಇಲ್ಲ. ತುಂಬಾ ಸಫರ್ ಆಗ್ತಾ ಇದ್ದೀವಿ ಲೈಫಲ್ಲಿ. ಸಣ್ಣ ಇಬ್ಬರು ಮಕ್ಕಳು ಬೇರೆ ಇದ್ದಾರೆ ನಮಗೆ. ಹಾಗಾಗಿ ಏನು ಮಾಡಿದ್ರು ನಮಗೆ ಎಲ್ಲಿ ಹೋದರೂ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ತುಂಬ ಸರ್ತಿ ಕಂಪ್ಲೇಂಟ್ ಕೊಟ್ವಿ ಮೇಡಮ್, ಕಮಿಷನರಿಗೆ ಕೊಟ್ವಿ, ACP ಕೊಟ್ವಿ, ಎಲ್ಲಿ ಕೊಟ್ಟರು ಏನೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ದೂರ ಮಾಡ್ತಾ ಇದ್ದಾರೆ. ಲೈಕ್ ನಾನು ನನ್ನ ಜೊತೆ ಮಕ್ಕಳ ಜೊತೆ ಸಣ್ಣ ಮಕ್ಕಳು ಪುಟ್ಟ ಮಕ್ಕಳು ಬೇರೆ ಇದ್ದಾರೆ. ತುಂಬಾ ಕಷ್ಟ ಆಗ್ತಾ ಇದೆ. ಏನು ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ, ಎಲ್ಲಿ ಹೋದರೂ ನ್ಯಾಯನೇ ಸಿಗ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತದೆ ಮೇಡಮ್. ಯಾವ ಇನ್ಸ್ಪೆಕ್ಟರ್ ಮೇಡಮ್ ನಿಮ್ಗೆ? ಮೇಡಮ್ ಇನ್ಸ್ಪೆಕ್ಟರ್ ಸಂದೇಶ್ ಪೂಜಾ ಅವರು, ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಹಾಗೆ ತುಂಬಾನೇ ಸಫರ್ ಆಗ್ತಾ ಇದ್ದೀವಿ. ಏನು ಯಾರ ಹತ್ರ ಹೋದ್ರೂ ನಮ್ಗೆ ನ್ಯಾಯನೇ ಸಿಗ್ತಾ ಇಲ್ಲ. ತುಂಬಾನೇ ಇದೆ ಅವರಿಗೆ. ಈ ಸ್ಟ್ರೆಸ್ಸಿಂದಾಗಿ, ಹಸ್ಬೆಂಡಿಗೆ ಸ್ಟ್ರೆಸ್ಸಿಂದಾಗಿ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಹಾಗಾಗಿ ಅವರಿಗೆ ಊರಲ್ಲೂ ಇಲ್ಲ, ನನ್ನ ಬಿಟ್ಟು ಬೇರೆ ಕಡೆ ಇವರ ಕಿರಿಕಿರಿ ಸಹಿಸಕ್ಕಾಗದೆ ಬೇರೆ ಊರಲ್ಲಿ ಇದ್ದಾರೆ ಇವಾಗ. ಇನ್ಸ್ಪೆಕ್ಟ್ರು ಯಾವುದಕ್ಕೂ ಬರ್ತಾ ಇಲ್ಲ. ನಿಂಗೆ ಏನು ಮಾಡೋಕ್ಕೂ ಆಗಲ್ಲ, ಅದು ನೀನು ಎಲ್ಲಿ ಹೋದ್ರು ಏನು ಮಾಡೋಕ್ಕಲ್ಲ. ಯಾವ ಇನ್ಸ್ಪೆಕ್ಟ್ರು, ಯಾವ ACP ಅವನನ್ನು ನೀನು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ, ನಾವೆಲ್ಲರೂ ಒಂದೇ ಹಾಗಂತ ಹೇಳ್ತಿದ್ದಾರೆ. ಅದೇ ನನ್ನ ಬಗ್ಗೆ ಬೇಡದೆಲ್ಲ ಹೇಳ್ತಿದ್ದಾರೆ, ಊರಿಡಿ ನನ್ನ ಬಗ್ಗೆ ಬೇಡದೆಲ್ಲ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ನನ್ಗೆ ತುಂಬ ಜನ ಇದು ಡ್ರಗ್ ಪೆಡ್ಲರ್ ಅವ್ರು ಪರಿಚಯ ಇದ್ದಾರೆ, ಅವರನ್ನು ಹೇಳಿಸಿ ನಿನ್ನ ಹೆಸರೆಲ್ಲ ಹಾಳು ಮಾಡ್ತೀನಿ, ಊರಲ್ಲೆಲ್ಲ ನಿನ್ನ ನಿಲ್ಲಕ್ಕೆ ಬಿಡೋದಿಲ್ಲ, ಹಿಂಗೆಲ್ಲ ಹೇಳ್ತಿದ್ದಾರೆ. ಸ್ಟೇಷನ್ ಹತ್ರ ಅದೇ ನೀನು ನನ್ನ ಜೊತೆ ಮಲ್ಕೋಬೇಕು, ನಿನ್ನ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು, ಹಾಗಾದ್ರೆ ಮಾತ್ರ ನಿನ್ನ ಗಂಡನ ಬಿಡ್ತೀನಿ, ಇಲ್ಲ ನಾನು ಬಿಡೋದಿಲ್ಲ ಹಂಗೆ ಹೇಳಿದ್ರು.